ವೈದ್ಯ ಚಿಕ್ಕಮಣಿ ಮಾತಾಡಿಸಿ ವ್ಯವಹಾರ ಕುದುರಿಸಿಕೊಂಡು ಕರ್ಕೊಂಡು ಬಂದಾಗಿ ಅಲ್ಲಿ ನೀನು ಯಾರಿಗೆ ಕರ್ಕೊಂಡು ಬಂದದ್ದು ನನಗೆ ಮತ್ತೆ ಅವನಿಗೆ ಇವತ್ತು ಮಾಡ್ತೇನೆ ಮರಯ ನಾಳೆ ಕುಸಗುಡ್ಡ ಆಗಲ್ಲ ಮರೆ ಒಳ್ಳೆ ನಾಟ್ಯ ಎಲ್ಲ ಮಾಡಿದೆ, ಒಳ್ಳೆ ಬೆಳವಣಿಗೆ ಲಕ್ಷಣ ಉಂಟು. ನನ್ನ ಪ್ರೋತ್ಸಾಹ ಯಾವತ್ತೂ ಇದೆ. ಸ್ವಲ್ಪ ನಡ್ಕೊಂಡ್ರಾಯ್ತು. ನಮ್ಗೆ ಅಗತ್ಯ ಇಲ್ಲ. ಸುಮ್ಮನೆ ಏನು ಇವರು ನೋಡಿದ್ರೆ ಮಹಾರಾಜ ತಮ್ಮ ಇದ್ದಾಗಿದ್ದಾನ ಎಲ್ಲಿ ಹಕ್ಕಿ ಹಾಕಿದ್ದಾನೆ ಹಕ್ಕಿಯವರು ಕಸಲ ಎಂತ ಸಮೋಸ ಸರಿಯಾದ್ರು ಎಂತ ಹೇಳ್ತೀನಿ ಇರುವುದು ಹಾಗೆ ಅವನ ಆಡಂಬರ ಇಲ್ಲ. ಮಹಾರಾಜ ತಮ್ಮದು ಆಡಂಬರ ಇಲ್ಲ. ಯಾವ್ದು ಎಷ್ಟು ಒಳ್ಳೇದು ಅಂದ್ರೂ ಅವ್ರು ಇಟ್ಕೊಳ್ಳೋದಿಲ್ಲ. ಏನ್ ಮಾಡ್ತಾರೆ ಎಲ್ಲ ನಂಗೆ ಇವರಿಗೆ 110 ಮತ್ತಿಪ್ಪತ್ತಿಂಚೆ ನಿಲ್ಬೋದೆ ಈಗ ಎಷ್ಟು ಮಾತಾಡಿದ 7,000 ಹೇಳ್ತಿದ್ರು. 7,000 ಮಾನ ಸತ್ತವ ಮರ್ಯಾದೆ ಸತ್ತವ. ನಾನೇನು ನನ್ನ ಯೋಗ್ಯತೆಯನ್ನು ಗೊತ್ತುಂಟು ನಿನಗೆ? 7,000 ಯಾಕೆ 9,000 ತಗೋ. 9,000 ನೋಡಿ ಆಯ್ತು, ಸುಂದರ ಆಗಿ ನೋಡಿದ್ದೇನೆ. ಎಂತ ಭಾರಿ ಕಷ್ಟ ಆಗ್ತಾ ಉಂಟು. ನನಗೆ ಹುಡುಗಿಯರತ್ತ ಹಿಂಸರತ್ತ ಮಾತಾಡಿ ನನಗೆ ಅಭ್ಯಾಸ ಇಲ್ಲ ಬರುತ್ತೆ. ಮತ್ತೆ ಭಾಗವತರಾದ ನೀವು ನಂಗದೇ ಕೆಲಸ ಅಲ್ಲ. ಅನುಭವ ಉಂಟು. ನಿಮ್ಮಂತವರ ಅನುಭವ ನಮ್ಮಂತ ಹುಡುಗಿ ಮಕ್ಕಳಿಗೆ ಬೇರೆ ದಾರ ಎಂತ ಆಗ್ಬೇಕು ಈಗ? ಒಳ್ಳೆಯದು ಬುದ್ಧಿ ಇರಬೇಕು. ನಾನು ಇಷ್ಟೇ ಕೆಲಸ ಆ ಬುದ್ಧಿ ಎಲ್ಲ ಬೇಡ. ಮತ್ತೆ ಇದು 9,000 ಬುದ್ಧಿ ಆಗ್ಬೇಕು. 9 ಹಂತದ ಈಗ ನಾವದೇನು 1ನೇ ತರಗತಿಯಲ್ಲಿ ಪ್ರಾರಂಭ. ಹೌದಾ? 3-4 ತರಗತಿನೇ 9 ಭರ್ತಿ ಅಂತ ನಿಲ್ಲಿಸ್ಲಿಕ್ಕಿಲ್ಲ. ಮಾತೆ ಲೆಕ್ಕಾಚಾರ ನಾನು ನೋಡ್ಕೊಳ್ಳೋ ಏನೊಂದು ನೋಡ್ಕೊಳ್ಳೋ ನೋಡಿಲ್ಲ. ಒಂದು 3-4 ಪದ್ಯ ಹೇಳ್ತೇನೆ, ಹೇಳ್ಬೇಕು. ನಿಲ್ಲಿಸ್ಲಿಕ್ಕಿಲ್ಲಲ್ಲ, ಭರ್ತಿ ಆಗ್ಬೇಕು. ಅಭಿನಯ ಪದ್ಯ ಹೇಳಿದ ಮೇಲೆ ಅಭಿನಯ. ಇದು ಸನ್ನಿವೇಶ ಪ್ರೇಮ ಪ್ರಳಯ ಹೀಗೆ ಆದ್ರೆ ಪ್ರಳಯ ಆಗುದಿಲ್ಲ. ಆಯ್ತಾನ ಆಯ್ತಲ್ಲ ಬೇಗ ಬೆಳಗತ್ತದೆ. ಶುರು ಮಾಡು. ಶುರು ಮಾಡುದಾ?
ಇವರಿ 9 ಬತ್ತಿಯಲ್ಲಿ 7:30 ಆಯ್ತು. ಕನ್ನಡ ಬಂದ್ರೆ ನಾನು ಕೈ ಮುಗಿತೇನೆ. ಹಾ. ನಿಮ್ಗೆ ಅದೇ ಅಷ್ಟೇ ಅಲ್ವಾ? ಇಷ್ಟು ವರ್ಷ ಆದ್ರೂ ಎಲ್ಲಾದ್ರೂ ಹಿಂದೆ ಆಗಿದ್ದಿಲ್ಲ ನಾನು. ಅದಕ್ಕೆ ನಾವು ಹೇಳ್ದಷ್ಟು ಮಾಡೋದು ಮಾತ್ರ ಎಲ್ಲ ಸರಿ ಇರ್ತದೆ. ನೀವು ಹೇಳ್ದಂಗೆ ಮಾಡೋದಲ್ಲ ಇಲ್ಲ ಆಯ್ತಾ? ಮತ್ತೆ ಏನ ನೀವು ಯಾಕೆ ಇವತ್ತು ಕುಣಿಸ್ರಿ ಅಂತ ಗೊತ್ತಾಯ್ತು. ಎಂತ ಇಷ್ಟು ವರ್ಷ ಆದ್ರೂ ನಾನು ಕುಣಿಸಿದವರಲ್ಲ ನೀವು. ಈ ಚೆಂದುಳ್ಳಿ ಎದುರುಗಡೆ ಇದ್ಲೇ ಇಲ್ವಾ? ನನ್ನೊಂದು ಕುಣಿಸಿ 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 ಬಿಟ್ಟೆ ನಾನು. ಅವಳು ಏನು ನೀವು ನೋಡ್ಬೋದಲ್ಲ. ಎಂತ ಮಾತಾಡೋದು ನಾನು. ಅವಳು ನೋಡು ನಿಮ್ಮನ್ನು ಕುಣಿಸಿ ಬದಿಗೆ ಹಾಕ್ಬೇಕಾ ಅಂತ ಪ್ರಮೇಯ ಉಂಟ ನನಗೆ. ಮಾಡ್ಬೇಡಲ್ಲ. ಅವತ್ತು ನಿಮ್ ಕೈ ಮುಗಿತು. ಒಂದು ಉಪಕಾರ ಮಾಡಿ. ಯಾಕೋ 9,000 ನಾನು ಮಾತಾಡಿ 9,000 ನಾನು ಕೊಡ್ತೇನೆ. ಇವತ್ತೇನು ನೀವೇ ನೋಡ್ತೀರಿ. ಅದೇ ನನ್ನ ಹೆಸರಲ್ಲಿ 9 ಗೋವಿಂದ. 9ಕ್ಕೆ 90 ಸೇರಿಸಿ ಕೊಡ್ತೇನೆ. ಅವಳನ್ನು ವ್ಯವಸ್ಥಿತವಾಗಿ ಇಲ್ಲಿ ಬಂದಿದ್ದಕ್ಕೆ ಬಿಟ್ಬಿಟ್ಟು ಯಾಕೆ ಹಾಳೆಯಲ್ಲಿ ಕೇಶವ ಕೇಶವ ಹೋಗು ಕಾಲ ಬಂತು. ನಮ್ಮ ಸುಂದರಿ ಬಂತು. ಹೀಗೆ ಮಾಡಿದ್ರೆ ಅಣ್ಣ ಬರ್ತಾನೆ ಅಲ್ಲಿ. ಭಾಗವತ್ರೆ ಹಾ. ಬಂತ ಚೈತನ್ಯವಂತ. ಅಣ್ಣ ಬಂದ್ರೆ ಗಂಡ ಅಂತರ ನೋಡುವ. ಅಣ್ಣ ಬಂದ ತಮ್ಮ ಚಿಂತಾಮಣಿ ವೈದ್ಯ ಶಿಖಾಮಣಿ ಅಣ್ಣನ ಒಂದವನಿಂದ ಅಣ್ಣನೇ ಗಂಧ ಏನೋ ಏನ್ ನಡೀತಾ ಇದೆ ಅಲ್ಲಿ? ಎಂತ ಹೇಳಿ ಆರೋಗ್ಯ ಸರಿ ಇಲ್ಲ ಅಲ್ಲ. ಅದೇ ನೋಡ್ತೆ ತಡೆ. ಪರೀಕ್ಷೆ ಮಾಡು. ಪರೀಕ್ಷೆ ಮಾಡಿ. ಏನಂತೆ? ಅದೇ ಅವಳಿಗೆ ಗುಜರಿ ಕೆಮ್ಮ. ಅದು ಯಾವ ಜಾತಿ ಕೆಮ್ಮು? ಇದು ಮೊನ್ನೆ ಹೊತ್ತಾಗ ತಯಾರಾಗೈತೆ ಇದು ಗುಜರಿ ಕೆಮ್ಮ. ಹೌದಾ? ಹೌದೌದು. ಏನಾದ್ರೂ ಔಷಧ ಕೊಡ ಅವಳಿಗೆ. ಇದು ನಾನು ಹೇಳಿದಾಗೆ ಮಾಡು. ಅದು ನಾನು ಹೇಳಿದ್ದೇನ ಒಂದು ಬೆಳಿಗ್ಗೆ ಹೊತ್ತಿಗೆ ತಗೋ. ಮತ್ತೊಂದು ಮಧ್ಯಾಹ್ನ ತಗೋ. ಇನ್ನೊಂದು ಸಾಯಂಕಾಲ ತಗೋ. ಉಳಿದ್ರೆ ಒಂದೇ ಸರಿ ತಗೋ. 30 ಲಕ್ಷವನ್ನ ಕೊಟ್ಟದ್ದಕ್ಕೆ ಸಾರ್ಥಕವಾಯಿತು. ತದ್ದು ವೈದ್ಯನಾಗಿ ಬಂದಿಲ್ಲ ಹೆಮ್ಮೆ ಆಗ್ತಾ ಇದೆ. ಆ ಮಟ್ಟಿಗೆ ಸಮಾಧಾನ. ಸಂಪಾದನೆ ಎಷ್ಟು ಮಾಡಿದೆಯ? ಯಾವ್ದನ ಸಂಪಾದನೆ ದಿವಸ ಸಂಪಾದನೆ ಇವತ್ತು ಒಂದು 9,000 ತೊಂದರೆ ಇಲ್ಲ. ಸಾಕೇನು ಅಷ್ಟೇ. ಮತ್ತು ಬೇಕೆನ್ನುವಂತ ಆಸೆ ಇತ್ತು. ಇವತ್ತು ಸಾಕು ಅಂತ. ಮತ್ತೆ ನಾಳೆ ದಿವಸ ಉಂಟು. ನಾಳೆ ನೋಡು. ಪ್ರಯತ್ನ ಬೇಕು. ಮಾಡ್ತಿದ್ದ ಪ್ರಯತ್ನ. ಯಾರೋ ಅವಳು ಆ? ಅವಳು ಯಾರು ಅಂದೆ? ಅವಳನ್ನೇ ಕೇಳ್ತಾ ಇದ್ದದ್ದು ಯಾರು ಅವಳು ಅಂತ. ಇವಳು ನನ್ನ ಆತ್ಮೀಯ ಸಿಂಹಸ್ವರ ಇಲ್ವಾ? ಸಿಂಹಸ್ವರನ ಹೆಂಡತಿ. ನಮ್ಮ ಅರಮನೆಯಾಳು ಸಿಂಹಸ್ವರ ಏನೇ ಮಾಡುದಾದ್ರೂ ಕೂಡ ಹೇಳಿ ಮಾಡ್ತಾ ಇದ್ದ. ಯಾವಾಗ ಮದುವೆ ಆಗ್ತಾವನು? ನನಗೆ ಗೊತ್ತಿಲ್ಲ. ನಿಜ ಹೇಳುತ್ತಾನ. ನೀನವನ ಆತ್ಮೀಯ ನಿನಗೂ ಹೇಳಿಲ್ವೇನೋ? ಬಂದಿದ್ದಾನವ? ಬಂದಿದ್ದಾನೆ. ಅರೇ ನಮ್ಮ ನಮ್ಮ ಅಲ್ಲ ಮಾರ್ರೆ, ನಮೋ ನಮ್ಮ. ಒಳ್ಳೆಯದಾಗಿ. ಅರಮನೆಯಾಳು ಸಿಂಹಸ್ವರ ಹೇಗಿದ್ಯಪ್ಪ? ತೊಂದ್ರೆ ಕ್ಷೇಮ ತಾನೇ? ಯಾಕೆ ಹೇಳಿಲ್ಲ? 6,000 ವಿಷಯ 6,000 ನಿಮ್ಮಲ್ಲಿ ಕೇಳಬೇಕು ಅಂತ ಅರಮನೆ ಹೊರಟಿಲ್ಲ. ಸರಿ. ದಾರಿಯಲ್ಲಿ ಬರುವ ನೀವು ಇಲ್ಲಿ ಸಿಕ್ಕಿದ್ರೆ 6,000 ಇಲ್ಲಿ ಕೇಳೋದು ಸರಿಯಲ್ಲ ಅಂತ ಮತ್ತೆ ಅರಮನೆ ಹೊರಟಿ. ಅರಮನೆಗೆ ಬರ್ಬೇಕು. ಇಲ್ಲಿ ಕೇಳುವುದಲ್ಲ, ಅಲ್ಲಿ ಕೊಡಲ್ಪಡುವುದು ಬಂದ್ರೆ ಅದೇ ಬರ್ತದೆ. ಹೇಳಲಿಲ್ಲ ಅನ್ನೋದು ಯಾವುದನ್ನ? ನೀನ್ ಮದುವೆ ಮಾಡ್ಕೊಂಡಿದ್ದೆ. ನಿನಗೆ ಮದುವೆ ಆಯ್ತಂತೆ. ತಮಾಷೆ ಮಾಡುದು. ನಮಸ್ತೆ ಮಾಡಿ. ತಮಾಷೆ ಮಾಡ್ತಾರೆ ನೋಡಿ. ಮತ್ತೆ ಮಾಡ್ತಾರೆ ತಮಾಷೆ. ಯಾಕಂದ್ರೆ ನಿನಗೆ ಮದುವೆ ಆಯ್ತಂತ. ತಮಾಷೆ ತಮಾಷೆ. ಬಾಯಿ ಬಿಟ್ಟ ಮದುವೆ ಮಾಡ್ಕೊಂಡು ಏನ್ ಮದ್ಯ ಆಗ್ತೀಯ? ಹೆಂಡತಿಯನ್ನು ಪಕ್ಕದಲ್ಲೇ ಇಟ್ಕೊಂಡು ಮದ್ಯ ಆಗ್ತೀಯ? ಚಿನ್ನು.
ಬಿಡುದಿಲ್ಲ. ಖಂಡಿತ ನಿಮ್ಮಲ್ಲಿ ಹೇಳಿದೆ ನಾನು ತಪ್ಪು ಮಾಡ್ತೇನೆ. ಯಾಕೆ ಅಂತೀಯೋ? ಅಳುವಲ್ಲ ಮತ್ತೆ ಒಂದು ಮಾತಿ ಹೇಳಿದ್ದೆ ಹೌದಂತಾದ್ರೆ ನಿಮ್ಮಿಬ್ಬರ ಮದುವೆ ನನ್ನ ಅರಮನೆಯಲ್ಲಿ ವೈಭವದ ಮದುವೆ ಆಗ್ತಾ ಇತ್ತಲ್ಲ ಮಹಾರಾಯ. ವೈಭವದಲ್ಲಿ ಬೇಡ, ಕೋಟೇಶ್ವರ ಸಾಧನೆ ಮಾಡಿ ಮದುವೆ ಆಗ್ಬೋಯ್ತಲ್ಲ ಸಮಂಜಸತೆ ಮಾಡಿ ಗೊತ್ತಿಲ್ಲ. ನೀನಂತೂ ಹೇಳಿದ್ರೆ ತಪ್ಪು ಮಾಡು. ಬೇಡ ನಿನ್ನ ಅಣ್ಣ ರಣದ ನಾನೇ ಹೇಳುತ್ತೆ, ಅಂದ್ರೆ ನೀನು ಮದುವೆ ಆದಂತ ಅವನಿಗೂ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲ. ನಿಮ್ಗೆ ಯಾವಾಗಲೂ ತಮಾಷೆ. ನಾನು ಹೇಳ್ತೇನೆ ಪ್ರಭು, ಹೇಳ ನಮ್ದು ಪ್ರೇಮ ವಿವಾಹ. ಅದಕ್ಕೆ ನಮ್ಗೆ ಹೇಳ್ಲಿಕ್ಕೆ ಆಗಿಲ್ಲ. ನಮ್ದು ಅರ್ಸಂಬರಿ ಮದುವೆ ಆಯ್ತಲ್ಲ. ಯಾವ ಕಲ್ತೀಯೋ ಎಲ್ಲಿ ಬಚ್ಚಿದ್ದಿ? ನೋಡು, ಅಲ್ಲಿ ನೋಡು, ಅವ್ರು ಜೋಡಿ ಆಗುತ್ತೆ ನೋಡು, ಜೋಡಿ ಬಗ್ಗೆ ಪ್ರಶ್ನೆ ಇಲ್ಲ. ಸೃಷ್ಟಿಕರ್ತ ಬ್ರಹ್ಮದೇವ ಇವನಿಗಾಗಿ ಅವಳನ್ನು ಹುಟ್ಟಿಸಿದ್ದಾನೆ. ಸತ್ತಿದ್ದನ್ನು ಏನ್ ಮಾಡುತ್ತಾವೆ ಇವನಿಗಾಗಿ? ಇಂದ. ಅಳಮಾಡುವ ಏನು ಹೆಸರು? ಚಿತ್ರ ಚಟ್ನಿ ಒಂದು ಕೆಲಸ ಮಾಡು, ಅವಳನ್ನು ಕುಡ್ಕೊಂಡು ಅರಮನೆ ಬಾ. ಏನಾಯ್ತಾ ನಿಮ್ಗೆ? ತಮಾಷೆ, ತಮಾಷೆ. ಎಂತಕ್ಕೆ? ಅವಳಿಗೆ ಅವಳಿಗೆ ಒಂದು ಉದ್ಯೋಗ ಕೊಡು. ಆರಾಧನಾ ಬೆಲೆ ಕರ್ಕೊಂಡು ಬರ್ಬೇಕು, ಗೊತ್ತಾಯ್ತಾ? ಯಾಕೆ ಮದುವೆ ಆದ್ಮೇಲೆ ನಮ್ಗೆ ಏನೋ ಆಗಿ ನಿನಗೆ ಗೊತ್ತಾ? ಮೊದಲೇ ಬೆವರು ವಾಸ್ತೆ. ಸ್ವಲ್ಪ ಸುಮ್ಮನಿರ್ತೀರಾ? ಏ ದೇವರದು ಈಗಷ್ಟೇ ಸುಗಂಧ ದ್ರವ್ಯ ಪೂಸಿಕೊಂಡು ಬಂದಿದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಕಾಪಾಡಿದೆ ತಂದೆ, ಕಾಪಾಡಿದೆ. ನಮೋ ನಮಃ. ಮುಂದು ಇದೇ ರೀತಿ ನನಗೆ ಅನುಗ್ರಹ ಮಾಡುತ್ತದೆ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನೀವು ತ್ಯಾಗ ನಾಯಕ ಮಾಡುವುದೆಲ್ಲ ಮಾಡಿಕೊಂಡು ಜೋಡಿಸಿ ಹೇಳ್ತೆ ಅಲ್ವಾ? ನಾನು ನಿನಗೆ ತಂದು ಬಿಟ್ಟರೆ ಧರ್ಮದಲ್ಲಿ ಹೆಂಡತಿ ಮಾಡಿ ಸತ್ಯ ಅಲ್ಲ ಬಾರ. ಅದನ್ನು ಮಹಾರಾಜರಿಗೆ ಹೇಳ್ತೀಯ, ಹೋಗಿ ನಮ್ಮ ಅಣ್ಣನಿಗೆ ಹೇಳ್ತಾ ಇದ್ದಾದ್ರೆ ಏನ್ ಮಾಡ್ಬೇಕು ಈಗ? ಏ ಹೇಳುದು ಕೇಳಿದ್ಯಾ? ಅರಮನೆ ಕರ್ಕೊಂಡು ಬಾ ಅಂತ ಹೇಳಿದ್ರು. ಕರ್ಕೊಂಡು ಹೋಗ್ಬೇಕು, ಅವ್ರು ಉಳಿಬೇಕು. ಅವ್ರು ಉಳಿಬೇಕಾದ್ರೆ 3,000 ಉಳಿ ಕೊಡ್ಬೇಕು ಅಂತ. ಹೋದ್ ಮುರಿದು ಬಿಡ್ವೆ. ಯಾಕೆ ಹೀಗೆ ಮಾಡ್ತಾ ಹೇಳು? ಅದು ಕಥೆ ಅಂತ ಐತಿ ಗೊತ್ತದ? ನೀನು ಕರ್ಕೊಂಡು ಬಂದು ಬಿಟ್ಟಿಯಲ್ಲ, ನೀನು ಹೋದಿಯಲ್ಲ, ಹೋದ ಕೂಡ ಭಾಗವತರ ಹತ್ರ ಹೇಳಿ ಒಂದು 9,000 ಪದ್ಯ ಹೇಳಿ ಅಂತ ಹೇಳ್ತ. ಅವ್ರೊಂದು 7,000 ಪದ್ಯ ಹಾಕಲ್ಲ. ನಾವಿಬ್ಬರು ತೊಯ್ಯ ತಾತ ಮಾಡ್ತಾ ಇದ್ವಾ. ಅಷ್ಟೊತ್ತಿಗೆ ಅಣ್ಣ ಬಂದ. ನೀವು ಇಲ್ಲಿ ಏನ್ ಮಾಡ್ತಿದ್ರಿ, ಏನು ಕಥೆ ಯಾರು ಅಂತ ಕೇಳ್ದ. ನನ್ಗೆ ಏನು ಹೇಳ್ಬೇಕು ಗೊತ್ತಾಗಿಲ್ಲ. ಹೀಗೆ ಯೋಚನೆ ಮಾಡಿದೆ. ಇದು ಬೇರೆ ಯಾರಲ್ಲ, ಶಿವಸ್ವಾಮಿ ಅಂತ ಹೇಳಿದೆ. ಸಣ್ಣ ವಿಷಯ. ನನ್ನ ವಿಷಯ ಮರ್ಯಾದೆ ಪ್ರಶ್ನೆ 3,000 ಕೊಡ್ಬೇಕು. ಯಾರು ಕೊಡ್ತಾರೆ ಹಣ? ಅವರೇ ಕೊಡ್ತಾರೆ. ಒಂದು ರಾತ್ರಿ 3,000, 3 ದಿವಸಕ್ಕೆ 9,000. ಮೊದಲು ಕೊಡ್ತೀನಿ ಅಂತ ಹೇಳಿದ್ದು 9,000 18,000 ತಂದು ಅವ್ರ ಕೊಟ್ಟೆ. ಕೈಯಲ್ಲೇ ಕೊಡಿಸ್ತೇನೆ.